ದಾವಣಗೆರೆಯ ಹಾಸ್ಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬಾಯ್ಸ್ ಹಾಸ್ಟೆಲ್ ರಸ್ತೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ನಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಸದ್ಯ ದಾವಣಗೆರೆ ನಗರದ ಹಾಸ್ಟೆಲ್ನಲ್ಲಿ ಅಗ್ನಿ ಅವಘಡ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಬಾಯ್ಸ್ ಹಾಸ್ಟೆಲ್ ರಸ್ತೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ನಲ್ಲಿ ಇದು ನಡೆದಿರುವಂತದ್ದು. ಹಾಸ್ಟೆಲ್ ಮುಂಭಾಗ ಇದ್ದ 2 ಟ್ರಾನ್ಸ್ಫಾರ್ಮರ್ಗಳು ಭಸ್ಮವಾಗಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಿದ್ಯಾರ್ಥಿಗಳು ಹೊರಗೆ ಓಡಿ ಬಂದಿದ್ದಾರೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಸಾಗ್ತಾ ಇದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ದಾವಣಗೆರೆಯ ಹಾಸ್ಟೆಲ್ನಲ್ಲಿ ನಡೆದಂತಹ ಅಗ್ನಿ ಅವಘಡದ ದೃಶ್ಯಾವಳಿಗಳನ್ನ. ಸದ್ಯ ಈ ವಿಷಯ ತಿಳಿತಾ ಇದ್ದಂತೆ, ಅಂದ್ರೆ ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ವಿದ್ಯಾರ್ಥಿಗಳು ಓಡೋಡಿ ಬಂದಿದ್ದಾರೆ. ಅಲ್ಲಿ ಗ್ಯಾಸ್ ಎಲ್ಲ ತೆಗೆದಿದ್ದಾರಂತೇನಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪುನೀತ್, ಈ ಅವಘಡ ಅಂದ್ರೆ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಈ ಅವಘಡ ಸಂಭವಿಸೋದಕ್ಕೆ ಶಾರ್ಟ್ ಸರ್ಕ್ಯೂಟೇ ಕಾರಣನಾ? ಇನ್ನ ಸಾವು ನೋವು ಆಗಿರುವಂತಹ ವರದಿ ಏನಾದರೂ ಕೇಳಿ ಬರ್ತಾ ಇದೆಯಾ? ಖಂಡಿತವಾಗ್ಲೂ ಅರ್ಪಿತಾ, ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಅವಘಡ ಸಂಭವಿಸಿರುವಂತದ್ದು ದಾವಣಗೆರೆ ನಗರದ ಬಾಯ್ಸ್ ಹಾಸ್ಟೆಲ್ ರೋಡ್ ಅಲ್ಲಿರುವಂತಹ ಖಾಸಗಿ ಕಾಲೇಜಿನ ಹಾಸ್ಟೆಲ್ ಅಲ್ಲಿ ಈ ಅವಘಡ ಸಂಭವಿಸಿರುವಂತದ್ದು. ಏಕಾಏಕಿ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಂಡಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿರುವಂತಹ ವಿದ್ಯಾರ್ಥಿಗಳು ಹೊರಗಡೆ ಹೊರಟು ಬಂದಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತಹ ಒಂದು ಪ್ರಾಣಾಪಾಯ ಕೂಡ ಆಗಿಲ್ಲ. ಅಲ್ಲಿರುವಂತಹ ಅಂದ್ರೆ ಮೆಟೀರಿಯಲ್ಸ್ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಬಂದು ಬೆಂಕಿಯನ್ನು ನಂದಿಸಿರುವಂತದ್ದು. ಮತ್ತೆ ಹಾಸ್ಟೆಲ್ ಮುಂಭಾಗದಲ್ಲಿರುವಂತಹ 2 ಟ್ರಾನ್ಸ್ಫಾರ್ಮರ್ಗಳು ಕೂಡ ಈಗಾಗಲೇ ಸುಟ್ಟು ಹೋಗಿರುವಂತದ್ದು. ಅದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಬಂದು ಒಂದು ಪರಿಶೀಲನೆ ಕೂಡ ಮಾಡಿದ್ರು. ಅಂದ್ರೆ ಯಾವ ಕಾರಣಕ್ಕೆ ಈ ಬೆಂಕಿ ಅವಘಡ ಸಂಭವಿಸಿತು ಅನ್ನುವಂಥದ್ದು ಎಲ್ಲವನ್ನು ಕೂಡ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ದಟ್ಟವಾಗಿ ಹೊಗೆ ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಭಯದ ವಾತಾವರಣ ಕೂಡ ಸೃಷ್ಟಿ ಆಗಿರುವಂತದ್ದು. ಯಾಕಂದ್ರೆ PUC ಓದುವಂತಹ ಮಕ್ಕಳು ಅಲ್ಲಿ ಹಾಸ್ಟೆಲ್ ಅಲ್ಲಿ PUC ಮತ್ತೆ ಡಿಗ್ರಿ ಓದುವಂತಹ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಕ್ಕಳು ಏಕಾಏಕಿ ಬಂದಂತ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಮತ್ತೆ ಅಲ್ಲಿರುವಂತಹ ಸ್ಥಳೀಯರು ಕೂಡ ಮಕ್ಕಳನ್ನ ಹೊರ ತರುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಅರ್ಪಿತಾ, ಧನ್ಯವಾದ ಪುನೀತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ದಾವಣಗೆರೆಯ ಖಾಸಗಿ ಹಾಸ್ಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸದ್ಯ ಪ್ರಾಥಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಯ್ಸ್ ಹಾಸ್ಟೆಲ್ ರಸ್ತೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ ಇದ್ದು ಇಲ್ಲಿ PUC ಹಾಗೂ ಡಿಗ್ರಿಯ ಸ್ಟೂಡೆಂಟ್ಸ್ ಇಲ್ಲಿ ಓದ್ತಾ ಇದ್ರು. ಇನ್ನು ಬೆಂಕಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂತೆ, ಹೊಗೆ ಕಾಣಿಸ್ಕೊಳ್ತಿದ್ದಂತೆ ವಿದ್ಯಾರ್ಥಿಗಳು ಹೊರಗಡೆ ಓಡಿ ಬಂದು ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸದ್ಯ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ.